ನೀವು ಹೆಂಗಿದ್ರು ಚಾಲೆಂಜ್ ಗೆದ್ದಿದ್ದೀರಾ, 50 ರೂಪಾಯಿ ಗೆದ್ದಿದ್ದೀರಾ. ಹೌದು. ಸೊ ನೀವು 50 ರೂಪಾಯಿನ ಹಿಡ್ಕೊಳಕ್ಕೆ ಇಷ್ಟಪಡ್ತೀರಾ, ಡಬಲ್ ಮಾಡಕ್ಕೆ ಇಷ್ಟಪಡ್ತೀರಾ? ಡಬಲ್ ಮಾಡಕ್ಕೆ ಇಷ್ಟಪಟ್ಟರೆ ಇನ್ನೊಂದು ಚಾಲೆಂಜ್ ಇದೆ. ಆ ಚಾಲೆಂಜ್ ಏನಪ್ಪ ಅಂತಂದ್ರೆ, ಚಾಲೆಂಜ್ 1 ನಿಮಿಷ ಟೈಮ್ ಕೊಡ್ತೀವಿ. 1 ಕಪ್ ಐಸ್ ತಿನ್ಬೇಕು. ಒಂದು ಪೂರಾ ಕಪ್ ಐಸ್? ಹೌದು. 1 ನಿಮಿಷದಲ್ಲಿ? ಹೌದು, 1 ನಿಮಿಷ ಟೈಮ್ ಕೊಡ್ತೀವಿ. ಚಾಲೆಂಜ್ ನೀವು ಗೆದ್ರೆ 100 ರೂಪೀಸ್ ಕೊಡ್ತೀವಿ ನಿಮಗೆ. ಹಾಂ, ತಿನ್ನೋಣ. ಓಕೆ. ತಿಪ್ಪೇಸ್ವಾಮಿ ಪೂರಾ ಕಪ್ ಐಸ್ ತಿನ್ನೋಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದರೆ ಬನ್ನಿ. Challenge ಜಿಲೇಬಿ accepted. ಚಾಲೆಂಜ್ ಆದ ತಕ್ಷಣ ಚಾಲೆಂಜ್ ಕೊಡೋಣ. ಹಾಗೆ ಗಣೇಶ್ ಅವರಿಗೂ ಒಂದು ಚಾಲೆಂಜ್. ನೀವು ಹೆಂಗಿರು ಸೋತ್ಬಿಟ್ರೆ ಚಾಲೆಂಜಲ್ಲಿ, ಸೊ ನಿಮಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. 1 ನಿಮಿಷ ಟೈಮ್ ಕೊಡ್ತೀವಿ. 1 ಕಪ್ ಐಸ್ ತಿನ್ಬೇಕು. 1 ಕಪ್ ಐಸ್ 1 ನಿಮಿಷ? ಹೌದು. ನೋಡೋಣ ಬನ್ನಿ ಫ್ರೆಂಡ್ಸ್, ಇದು ಈಸಿಯಾಗಿ ಅಂತ ಅನ್ನಿಸ್ತಿದೆ. ಮಾಡಲ್ವಾ? ಅಕ್ಸೆಪ್ಟ್ ಮಾಡ್ತೀವಿ. ಓಕೆ, ಬನ್ನಿ. ಸೊ ಈ ಚಾಲೆಂಜ್ ತಿಪ್ಪೇಸ್ವಾಮಿ ಮತ್ತು ಗಣೇಶ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಐಸ್ ಕ್ರೀಮ್ದು ಬನ್ನಿ ತಿನ್ಸೋಣ. ಇನ್ನೊಂದು ಚಾಲೆಂಜ್ ಈಗ ರೆಡಿ ಆಗಿರಿ ಗಾಯ್ಸ್, ಈಗ ಬರ್ತಿದೆ. ಇಲ್ಲಿ ಜಿಲೇಬಿ ಬಂದಿದೆ. ಇವಾಗ ವಿಶಾಲ್ ಅವರು ರೆಡಿ ಆಗಿದ್ದಾರೆ. 15 ಅಲ್ಲ 7 ಸೆಕೆಂಡ್ ಕೊಟ್ಟಿರೋದು. ಸೊ 7 ಸೆಕೆಂಡ್ ಅಲ್ಲಿ ಒಂದು ಕೆಲಸ ಮಾಡೋಣ, 10 ಸೆಕೆಂಡ್ ಕೊಡೋಣ. 15 ಕೊಡೋಣ. ನುಂಗ್ಬೇಕಲ್ಲ, ನಿಂಗಕ್ಕೆ ಆಗಲ್ಲ. ಆಯ್ತು. ಇವಾಗ ನಮ್ಮ ಮಿಸ್ಟರ್ ಹಬೀಬಿ ಹಾಗೂ ತಿಪ್ಪೇಸ್ವಾಮಿ ಹಾಗೂ ಈ ವಿವೇಕ್ ಅವರಿಂದ 15 ಸೆಕೆಂಡ್ ಕೊಡ್ತಾ ಇದೀವಿ ಇವರಿಗೆ 2 ತಿನ್ನಕ್ಕೆ. ಅದು ನುಂಗ್ಬೇಕು. ತಡೀರಿ. ಈಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. 15 ಸೆಕೆಂಡು. ರೆಡಿ? 3, 2, 1 ಸ್ಟಾರ್ಟ್. ಏ 15 ಸೆಕೆಂಡ್ ಜಾಸ್ತಿ ಆಯ್ತಾನೆ ಅವನಿಗೆ. ಟೈಮರ್ ತೋರಿಸು, ಟೈಮರ್. 4, 3, 2, 1 ಈಗ ವಿಶಾಲ್ ಅವರು ಇನ್ನೂ ಇಷ್ಟು ಉಳಿಸಿದ್ದಾರೆ. ಟೈಮ್ ಔಟ್ ಆಗ್ಬಿಟ್ಟಿದೆ ನೋಡಿ. ಬಾಯಲ್ಲಿಂದ ಹಾಗೆ ಇದೆ. ಇವರು ಚಾಲೆಂಜ್ ಅಲ್ಲಿ ಫೇಲ್ ಆಗಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಬಿಕಾಸ್ ಇವರು ವಿವೇಕ್ ಅವ್ರ ತಮ್ಮ ಅಲ್ಲ, ಮೊದಲೇ ಫೇಲ್ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೇಳಪ್ಪ, ಜಾತ್ರೆ ಈ ತರ ನಮ್ಮೂರ ಜಾತ್ರೆನೋ? 10 ರೂಪಾಯಿ ಅಲ್ರ? ಫೋನ್ ಪೇ ಮಾಡ್ಬಿಡ್ಲಾ? ಸೊ ವಿಶಾಲ್ ಅವರೇ ಹೇಳಿ. ನೀವು ಸೋತ್ ಬಿಟ್ಟಿರ, ಏನು ಅನಿಸಿದೆ ನಿಮಗೆ? ಅದು ನಾನು ಒಬ್ಬನೇ ಬಂದಿದ್ರೆ ಸೋಲ್ತಾ ಇರಲಿಲ್ಲ, ಗೆಲ್ತಾ ಇದ್ದೆ. ಜೊತೆಗೆ ವಿವೇಕ್ ಬೇರೆ ಬಂದಲ್ಲ, ಅದರಿಂದ ನಾನು ಸೋತಿರೋದಷ್ಟೇ. ಅದು ಅಲ್ಲದೆ 15 ಸೆಕೆಂಡಲ್ಲಿ ಸೂಸು ಮಾಡೋದೇ ಕಷ್ಟ. ಆ ಟೈಮಲ್ಲಿ 2 ಜಿಲೇಬಿ ತಿನ್ನಬೇಕು ಅಂದರೆ ತುಂಬ ಕಷ್ಟ. ಅಂದರೂ ಲಾಸ್ಟ್ ಒಂದು ಪೀಸಿಂದ ಸೋತಿದ್ದೀನಿ. ಅದೊಂದು ಸ್ವಲ್ಪ ಹರ್ಟ್ ಆಗ್ತಾ ಇದೆ ಅಷ್ಟೇ. ಇದರ ಆಗ್ಬಾರ್ದಿತ್ತು. ಇದಕ್ಕೆ ಮೂಲ ಕಾರಣ ವಿವೇಕ್ ಅವ್ರು ಅಂತ ಹೇಳ್ತೀರಾ ನೀವು? ಮೂಲ ಕಾರಣ ವಿವೇಕ್. ಓಕೆ. ಅಂದ್ರೆ ವಿವೇಕ್ ಅಂದ್ರೆ ಏನು ನಿಮ್ಮ ಪ್ರಕಾರ? ವಿವೇಕ್ ಅಂದರೆ ಐರನ್ ಲೆಗ್ ಇದ್ದಂಗೆ ಅವನೊಂಥರ. ಸರಿ, ನೀವು ಇವಾಗ ನಿಮ್ಮ ಅಣ್ಣನ ಹತ್ರನೇ ಕೇಳೋಣ ಇದ್ರ ಅಭಿಪ್ರಾಯ ಏನಂತ. ಇವಾಗ ನಮ್ಮ ಜೊತೆ ಚಿತ್ತವರಿದ್ದಾರೆ. ನಿಮ್ಮ ಬಗ್ಗೆ ಹೇಳಿ ನಮ್ಮ ಜನತೆಗೆ. ನಿಮ್ಮ ಹೆಸರು, ಏನು ಮಾಡ್ತೀರಾ? ನನ್ನ ಹೆಸರು ಚಿತ್ತರಂಜನ್. ಹಾಂ, ಮೆಕ್ಕೆಜೋಳ ವ್ಯಾಪಾರ ಮಾಡ್ತೇನೆ. ಜಾತ್ರೆ ಚೆನ್ನಾಗಿತ್ತು. ಜಾತ್ರೆ ಹೇಗಿದೆ? ಜಾತ್ರೆ ಹೆಂಗಾಯ್ತು ಜಾತ್ರೆ? ಜಾತ್ರೆ ಬೆಂಕಿ ದಿನ ಜಾತ್ರೆ ಮಾಡಿದ್ವಿ. ಹೌದಾ? ಮಾಮೂಲಿ ಹೋದ ವರ್ಷ ಎಲ್ಲ ಜಾತ್ರೆ ಇತ್ತಲ್ಲ, ಅದೇ ಥರ ಇದೆ ಸರಿ? ಇಲ್ಲ ಇನ್ನೇನು ಸ್ಪೆಷಲ್ ಇದೆಯಾ? ಜಾಸ್ತಿ ಇದೆ, ಜೋರಿದೆ. ಹೌದಾ? ಮಳೆ ಸೊ ಹಂಗಾಗಿದೆ. ಓಕೆ, ಒಂದು ಕ್ವಶನ್ ಕೇಳ್ತಿದ್ದೀವಿ. ನಿಮ್ಮ ಮನೆಯವ್ರು ಇಲ್ಲಿ? ಮನೆಯವ್ರಿಗೆ ಸದ್ಯ ಮನೇಲಿ ನೀವೊಂದು ಬ್ಯಾಚುಲರ್ ಅಂತ ತಿಳ್ಕೊಂಬಿಟ್ರಿ. ಇವಾಗ ಬ್ಯಾಚುಲರ್ ಅಂತ ತಿಳ್ಕೊಂಬಿಟ್ಟಿರಾ? ಅಣ್ಣವ್ರ ಜೊತೆ ಸೇರ್ಕೊಂಡ್ರೆ ಬ್ಯಾಚುಲರ್. ಅದೇ ಮತ್ತೆ ಹಿಂಗೆಲ್ಲ ಯಾಕೆ ಅಡ್ಡಾಡೋದು? ಮನೆಯವ್ರು ಏನು ಮಾಡಿದ್ರೆ ತಪ್ಪು? ಅವರಿಗೆ 4-5 ದಿವಸ ಅಡ್ಡಾಡಿಸ್ತೀನಿ ಜಾತ್ರೆ. 4-5 ದಿನ ಅಡ್ಡಾಡಿದ್ರೆ ನಮಗೆ ಒಂದ್ಸಲಿ ಸಿಕ್ಕಿಲ್ಲ. ಇಷ್ಟೇ ಫ್ರೆಂಡ್ಶಿಪ್ ಅಂದ್ರೆ ಇಷ್ಟೇ. ಮನೆಗೋಸ್ಕರ ಜಾತ್ರೆ ಮಾಡ್ಕೊತೀವಿ. ಅದೇ 6ನೇ ದಿನನೂ ಇವನಿಗೋಸ್ಕರ ಅಷ್ಟೇ ಜಾತ್ರೆ. ನಮಗೋಸ್ಕರ ಯಾವತ್ತೂ ಬರಲ್ಲ ಇವರು. ಸ್ನೇಹಿತರ ಜೊತೆಗೆ ಬಂದಿರೋದು, ಅಣ್ಣರ ಜೊತೆ ಬಂದಿದ್ದೀನಿ, ಸ್ನೇಹಿತರ ಜೊತೆ ಇದ್ದೀನಿ. ನಮಗೆ ಸಿಕ್ಕಿಲ್ಲ ಇವರು ಜಾತ್ರೆಗೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಒಂದು 3 ಕ್ವಶನ್ ಕೇಳ್ತೀವಿ. ಸೊ ಇವ್ರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದೀವಿ. 3 ಕ್ವಶನ್ ಕೇಳ್ತೀವಿ. 3 ಕ್ವಶನ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೆ 50 ರೂಪಾಯಿ ಪ್ರೈಸ್ ಕೊಡ್ತೀವಿ. ಸೊ ನಿಮಗೆ 2 ಆಪ್ಷನ್ ಕೊಡ್ತೀವಿ. ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀವಿ. ಅದು ಬೇಡ ಅಂತಂದರೆ ದೇವಸ್ಥಾನದ ಬಗ್ಗೆನೇ ಕ್ವಶನ್ ಕೇಳ್ತೀವಿ. ಏನು ಕೇಳಿದ್ರು ನಿಮಗೆ 2ರಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ? ಏನು ಕೇಳಿದ್ರು ಏನು ಕೇಳಿದ್ರು ಹೇಳ್ತಾರೆ. 6 ಕ್ವಶನ್ ಕೇಳೋದು ಇವರಿಗೆ. 6ಕ್ಕೂ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಮಾತ್ರ 50 ರೂಪಾಯಿ ಕೊಡೋದು. ಮೊದಲನೇ ಪ್ರಶ್ನೆ. ಸೊ 3 ಆಂಜನೇಯಕ್ಕೆ ಹೋಗ್ಬೇಕಂತಾರಲ್ಲ, ಆ 3 ಆಂಜನೇಯರ ಹೆಸರೇನು? ಕಾಂತೇಶ, ಪ್ರಾಂತೇಶ, ಮಾತೇಶ. ಇನ್ನೊಂದ್ಸತಿ ಹೇಳಿ. ಕಾಂತೇಶ, ಪ್ರಾಂತೇಶ, ಮಾಂತೇಶ. ಮಾಂತೇಶ ಅಂತ ಯಾವುದೂ ಇಲ್ಲ. ಪ್ರಾಂತೇಶ. ಮತ್ತೊಂದ್ಸತಿ ಹೇಳಿ. ಕಾಂತೇಶ, ಹಾಂ, ಶಾಂತೇಶ, ಹಾಂ. ಪ್ರಾಂತೇಶ. ಇವಾಗ ಕರೆಕ್ಟ್ ರೂಟಿಗೆ ಬಂದಿದ್ದಾರೆ. ಸೊ ಈ 3 ಲೊಕೇಶನ್ ಹೇಳಿ. ಒಂದು ಶಿಕಾರಿಪುರ, ಹಾಂ, ಕದರ್ಮಂಡ್ಗಿ, ಹಾಂ,
ನೆನಪಾಗ್ತಿಲ್ಲ ಈಗ ಟಿಕ್ ಒನ್. ಗೊತ್ತು ನೆನಪಾಗ್ತಿಲ್ಲ ಟಿಕ್ ಟು ಇಲ್ಲ, ಟಿಕ್ ಗೊತ್ತು ತ್ರೀ. ನೆನಪಾಗ್ತಿಲ್ಲ ಆಗಲ್ಲ ಸೊ ಇವರು ಸೋತ್ಬಿಟ್ಟಿದ್ದಾರೆ ಎರಡನೇ ಕ್ವಶನಲ್ಲಿ. ನಾವು ಇವ್ರಿಗೆ ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಎರಡು 50 ರೂಪಾಯಿ ಇಲ್ಲಿ ನಾವು ಈಗ ಇಲ್ಲಿ ನೋಡಿ ನೀವೇ ಈ 50 ರೂಪಾಯಿ ನಾವು ರೆಡಿ ಮಾಡ್ಕೊಂಡ್ ಬಂದಿದ್ವಿ ಇವ್ರಿಗೆ ಕೊಡೋಣ ಅಂತ. ಬಟ್ ಇವ್ರು ಸೋತ್ಬಿಟ್ಟಿದ್ದಾರೆ. ಇವಾಗ ಜನರಲ್ ನಾಲೆಡ್ಜ್ ಕ್ವಶನ್ ಕೇಳ್ತೀವಿ ನಿಮಗೆ. ಎರಡನೇ ಆಪ್ಷನ್ ಇವ್ರು ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಇವ್ರಿಗೆ ನಾವು ನೆಪೋಟಿಸಮ್ ಮಾಡ್ತೀವಿ. ಸೊ ಎರಡನೇ ಆಪ್ಷನ್ ಕೊಡ್ತೀವಿ. ಎರಡನೇ ಆಪ್ಷನಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ನಮ್ಮ USA ಪ್ರೆಸಿಡೆಂಟ್ ಯಾರು, ಅಂದರೆ ಅಮೇರಿಕದ ಪ್ರೆಸಿಡೆಂಟ್ ಯಾರು? ನೀಟಾಗಿ ಹೇಳ್ಬೇಕು, ಫುಲ್ ಹೆಸರು ಹೇಳ್ಬೇಕು ನೀವು. ಡೊನಾಲ್ಡ್ ಟ್ರಂಪ್. ಓಕೆ, ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿದೆ. ಎರಡನೇ ಪ್ರಶ್ನೆ, ನಮ್ಮ ಭಾರತದ ಪ್ರೆಸಿಡೆಂಟ್ ಯಾರು? ಹಾಂ, ಭಾರತ ಪ್ರೆಸಿಡೆಂಟ್ ಹೇಳ್ಬೇಕಾ? ಹೌದು. ನರೇಂದ್ರ ಮೋದಿ. ದ್ರೌಪದಿ ಮುರ್ಮು. ನೋಡಿ, ಫಸ್ಟು ನರೇಂದ್ರ ಮೋದಿ ಅಂದರು, ಆಮೇಲೆ ದ್ರೌಪದಿ ಮುರ್ಮು ಅಂತಂದರು. ಸೊ ಅದು ಎರಡನೇ ಕ್ವಶನು ಕರೆಕ್ಟ್ ಆಗಿದೆ. ಇವಾಗ ಮೂರನೇ ಕ್ವಶನ್ ಕೇಳ್ತಾ ಇದ್ದೀವಿ. ಮೂರನೇ ಕ್ವಶನ್ ಏನಪ್ಪ ಅಂದರೆ ಕನ್ನಡದ ಮೊದಲನೇ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಆದರೆ ಮತ್ತೆ ಹೊಸದಾಗಿ ಶಾಸನ ಪತ್ತೆ ಹಚ್ಚಿ ಇಲ್ಲಿ ನಮ್ಮ ತಾಳಗುಂದ ಶಾಸನ ಹಳೇದು ಅಂತಂದು ಹೇಳಿ ಆಗಿದೆ. ಇವರಿಗೆ ಹಿಸ್ಟ್ರಿ ಭಾಳ ಗೊತ್ತಿದೆ. ಸೊ ಇವ್ರು ಹಿಡ್ಕೊಂಡು ನಾವು ಒಂದಿನ ಪಾಡ್ಕಾಸ್ಟ್ ಮಾಡ್ತೀವಿ. ಏನೇನು ಇತಿಹಾಸದ ಬಗ್ಗೆ ನಾಲೆಜ್ ಇದೆಯಲ್ಲ ಇವರಿಗೆ, ಅದನ್ನೆಲ್ಲ ನಾವು ಕಲೆ ಹಾಕಿ ನಿಮಗೆ ತೋರಿಸೋಣ. ಅದಕ್ಕೋಸ್ಕರ ಇವ್ರಿಗೆ ಇವಾಗ ಇವ್ರಿಗೆ ಎರಡನೇ ಆಪ್ಷನಲ್ಲಿ ಗೆದ್ದಿರೋದ್ರಿಂದ ಇವ್ರಿಗೆ 50 ರೂಪಾಯಿ ಕೊಡ್ತಾ ಇದ್ದೀವಿ ನಾವು. ನಿಮ್ಮ ನಿನ್ನ ಫ್ರೆಂಡ್ ಬೇಡ. ಇವಾಗ ಇಲ್ಲ ನೀವು ತಗೋಬೇಕು. 50 ರೂಪಾಯಿ ಕೊಟ್ಟಿದ್ದೀವಿ, ಮಜಾ ಮಾಡಿ ಸಿಗೋಣ ಮತ್ತೆ. ಇವಾಗ ನೆಕ್ಸ್ಟ್ ಚಾಲೆಂಜಲ್ಲಿ ನಿಮ್ಮ ಹೆಸರು? ಹರೀಶ್ ಅಂತ ಅಣ್ಣ. ಹರೀಶ್ ಅಂತ. ಯಾವ ಊರು ನಿಮ್ಮದು? ಇದೇ ಊರಣ್ಣ, ಶಿಕಾರಿಪುರ. ಶಿಕಾರಿಪುರದವ್ರು ಇವರು. ಸೊ ನೀವು ಎಷ್ಟು ವರ್ಷದಿಂದ ನಿಮಗೆ ನೆನಪಿದೆ ಹುಚ್ಚಸ್ವಾಮಿ ಜಾತ್ರೆ? ಅವಾಗಿನ ನಾನು 1ನೇ ವರ್ಷದಿಂದ ನೆನಪಿದೆ ಅಣ್ಣ. ಸೊ ಬೇರೆ ಹಳೆ ವರ್ಷಕ್ಕೂ ಈ ವರ್ಷಕ್ಕೂ ಏನಾದರೂ ಬದಲಾವಣೆ ಇದೆಯಾ? ನೋಡ ಏನು ಬದಲಾವಣೆ ಇದೆ? ಎಲ್ಲ ಹೆಚ್ಚಾಗೈತಣ್ಣ ಈ ವರ್ಷ. ರಿಚ್ ಆಗೈತಾ? ಸೊ ಈ ಸತಿ ನಿಮಗೆ ಏನೇನು ಡಿಫ್ರೆನ್ಸ್ ಅನಿಸ್ತಿದೆ? ಎಲ್ಲ ಅನ್ಸೈತಣ್ಣ. ಅದೇ ಎಲ್ಲ ಅಂದರೆ ಏನಪ್ಪ? ಏನೇ ಡಿಫ್ರೆನ್ಸ್ ಅನಿಸ್ತಿದೆ ಹೇಳು. ಬರೋಬ್ಬರಿ ಜನ ಇಲ್ಲ ಅಣ್ಣ ಅಷ್ಟು ಇವತ್ತು. ಹೌದಾ? ನೋಡ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಜನ ಇದ್ರಲ್ವಾ? ನೋಡ ಹೌದು. ಸೊ ನೀವು ಏನಕ್ಕೆ ಬಂದಿರ ಜಾತ್ರೆಗೆ? ಹಂಗೆ ಅಡ್ಡಾಡ್ಕೆ ಹೋಗೋದಂತ ಬಂದೇವ. ಬರೀ ಆಟಾಡೋಕ್ಕಷ್ಟೇ ಬಂದಿರೋದ ನೀವು? ನೋಡ ಆ ಕಡೆ ಯಾರನ್ನೂ ನೋಡಕ್ಕೆ ಬಂದಿಲ್ವಾ? ಹಂಗೆ ಹಂಗೆ ನೋಡ್ತಾನೆ ಇರ್ತೀರಾ? ಓಕೆ. ಸೊ ನಮ್ಮದು A to Z ಕನ್ನಡ ವ್ಲಾಗ್ಸ್ ಅಂತ ಇದೆ. ನೋಡ ನಮ್ಮ ಚಾನಲ್ಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾಡ್ಕೊಂತ ಇರಲಿ, ಪಾಪ ಇವರು ಭಾಳ ಇನ್ನೋಸೆಂಟ್ ಇದ್ದಾರೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಗಾಬರಿಯಲ್ಲಿದ್ದಾರೆ. ಸೊ ಒಳ್ಳೇದಾಗಲಿ, ಜಾತ್ರೆ ಮಾಡಿ ಚೆನ್ನಾಗಿ ಬರ್ತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು.